ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ. ನಾನು ಈ ವಿಡಿಯೋದಲ್ಲಿ ಒಂದಷ್ಟು ನಿಮಗೆ ಪ್ರಮುಖವಾದ ಇಂಪಾರ್ಟೆನ್ಸ್ನ ಹೇಳಕ್ಕೆ ಬರ್ತೀನಿ. ಏನಂತಂದರೆ ಬೇಸಿಕ್ಸ್ ಬುಕ್ಕು ಬಗ್ಗೆ ಮತ್ತು DSRT NCERT ಬಗ್ಗೆ ಅದ್ರ ಬಗ್ಗೆ ಒಂದಷ್ಟು ಮಾತ್ರ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ತುಂಬ ಜನಕ್ಕೆ ಬೇಸಿಕ್ಸ್ ಬುಕ್ ಬಗ್ಗೆ ಇನ್ನೂ ಸಂಪೂರ್ಣವಾದ ಮಾಹಿತಿ ಮತ್ತು ಅದನ್ನ ಏನಕ್ಕೆ ಓದಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ. ಹಾಗಾಗಿ ಅದ್ರ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಹೇಳಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದೀನಿ. ಈಗ ಆಲ್ರೆಡಿ ತುಂಬ NCERT ಅಂದ್ರೇನು, DSRT ಅಂದ್ರೇನು, ಅದ್ರ ಬಗ್ಗೆ ಎಲ್ಲ ನಾನು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ಆದ್ರೂ ಸಹ ಕೆಲವರಿಗೆ ಇನ್ನೂ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ, ಯಾಕೆ ಓದಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಇದೆ. ಮತ್ತು ಇತ್ತೀಚೆಗೆ ಇಗ್ನೈಟ್ ಯು ಅನ್ನೋ ಒಂದು ಆ್ಯಪು ಫ್ರೀಯಾಗಿ NCERT DSRT ಟೆಸ್ಟ್ಗಳನ್ನ ಕೊಡ್ತಾಯಿದ್ರು. ಅಲ್ಲಿ ನಾನು ಗ್ರೂಪಲ್ಲೂ ಶೇರ್ ಮಾಡಿದ್ದೆ, ನಿಮಗೆ ಫ್ರೀಯಾಗಿ ನೋಡಿ ಬರೀರಿ, ಚೆಕ್ ಮಾಡ್ಕೊಳ್ಳಿ ಹೆಂಗಿದೆ ನಿಮ್ಮ DSRT NCERT. ಅದಕ್ಕೆ ಯಾಕೆ ಹೇಳಿದೆ ಅಂದರೆ, ನಾನೇ ಅದಕ್ಕೆ ಪೇಪರ್ ಸೆಟ್ ಮಾಡಿಕೊಟ್ಟಿದ್ದೆ. ಅವ್ರು ಕೇಳಿದರು ಫ್ರೀಯಾಗಿ ಮಾಡ್ತಾಯಿದ್ದೀವಿ ಸರ್ ಒಂದಷ್ಟು NCERT DSRT, ಯಾಕೆಂದರೆ ನೀವು ಎಕ್ಸಾಮ್ಸ್ಗಳಲ್ಲಿ NCERT DSRTಯಿಂದ ಪೇಪರ್ಸ್ ಕಟಿಂಗ್ಸ್ ಕ್ವಶನ್ಸ್ಗಳು ಬಂದರೆ ನೀವು ಹಾಕಿರ್ತೀರ, ನಿಮಗೆ NCERT DSRT ಬಗ್ಗೆ ತುಂಬ ನಾಲೆಡ್ಜ್ ಇದೆ ಅಂತ ಅವ್ರು ಕೇಳಿದರು. ಅದಕ್ಕೋಸ್ಕರ ಅವ್ರು ಮಾಡಿಕೊಟ್ಟಿದ್ದೆ. ಅದಕ್ಕೋಸ್ಕರ ನಮ್ಮ ಗ್ರೂಪಲ್ಲಿ ಹೇಳಿದೆ ಫ್ರೀಯಾಗಿ ಕೊಡಿ, ಫ್ರೀಯಾಗಿ ಕೊಟ್ಟರೆ ಎಲ್ಲರಿಗೂ ಅದೊಂದು ಟೆಸ್ಟ್ ಆಗುತ್ತೆ, ಅದು ಎಲ್ಲರೂ ಯೂಸ್ ಆಗುತ್ತೆ ಅಂತ ಹೇಳಿದೆ. ಅವ್ರು ಅದಕ್ಕೆ ಒಪ್ಕೊಂಡು ಫ್ರೀಯಾಗಿ ಕೊಟ್ಟರು, ಅದನ್ನು ಎಲ್ಲರೂ ಅಟೆಂಡ್ ಮಾಡೋಕ್ಕೆ ಕೊಟ್ಟರು. ಯಾಕೆಂದ್ರೆ ನಮ್ಮ ಹುಡುಗರು ಒಂದಷ್ಟು ಟೆಸ್ಟ್ ಮಾಡ್ಕೊಳ್ಳಿ, ಅವ್ರದ್ದು ಬೇಸಿಕ್ಸ್ ನಾಲೆಡ್ಜ್ ಎಷ್ಟಿದೆ ಅನ್ನೋದನ್ನ ಟೆಸ್ಟ್ ಮಾಡೋಕ್ಕೋಸ್ಕರ ನಾನು ಗ್ರೂಪಲ್ಲೂ ಶೇರ್ ಮಾಡಿದ್ದೆ ಆ ಒಂದು ಇನ್ಫಾರ್ಮೇಷನ್ನ. ತುಂಬ ಜನ ಅಟೆಂಡ್ ಮಾಡಿದ್ದಾರೆ. ಬಟ್ ನಾನು ನೋಡಿದ್ದು ಅವ್ರು ನನಗೊಂದು ಡಾಟಾ ಶೀಟ್ ಕಳಿಸಿದ್ರು. ಏನಂತಂದರೆ ಎಷ್ಟು ಜನ ಅಟೆಂಡ್ ಮಾಡಿದ್ದಾರೆ, ಎಷ್ಟು ಯಾವ ಏರಿಯಾ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎಕನಾಮಿಕ್ಸು, ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ ಇದ್ರ ಬಗ್ಗೆ ಎಲ್ಲ ಕ್ವಶನ್ಸ್ ಕೇಳಿದ್ವಿ. ಯಾವ ಏರಿಯಾದಲ್ಲಿ ಡಿಫಿಕಲ್ಟಿ ಅನುಭವಿಸ್ತಾ ಇದ್ದಾರೆ, ಕಾನ್ಸೆಪ್ಟ್ ಕ್ಲಾರಿಟಿಲಿ ಯಾಕೆ ಅವರು ಲ್ಯಾಗ್ ಆಗ್ತಾ ಇದ್ದಾರೆ, ಫ್ಯಾಕ್ಟಲ್ಲಿ ಯಾಕೆ ಲ್ಯಾಗ್ ಆಗ್ತಾ ಇದ್ದಾರೆ, ಈ ರೀತಿ ಅನಾಲಿಸಿಸ್ ಮಾಡಿಕೊಟ್ಟಿದ್ರು. ಬಟ್ ತುಂಬ ಹುಡುಗರು ಅದ್ರ ಮೇಲೆ 70 ಮೇಲೆ ಸ್ಕೋರೇ ಮಾಡಿಲ್ಲ, ಎಲ್ಲ 40, 45, 50. ಆ ಕ್ವಶನ್ ಪೇಪರ್ ಎಷ್ಟು ಸಿಂಪಲ್ ಇತ್ತು ಅಂದರೆ, ನಾನು ಗ್ರೂಪಲ್ಲಿ ಶೇರ್ ಮಾಡೋಕ್ಕೆ ಹೇಳ್ತೀನಿ ಅವ್ರಿಗೆ. ಎಷ್ಟು ಸಿಂಪಲ್ ಇತ್ತು ಅಂದರೆ ಭಾಳ ಸಿಂಪಲ್ ಇತ್ತು. ಅಂದರೆ ಕ್ವಶನ್ ಪೇಪರು ಒಂದು ಎಸ್ ಎಲ್ ಸಿವರೆಗೂ ಇರೋ ಸೈನ್ಸು, ಸೋಷಿಯಲ್ ಸೈನ್ಸ್ ಮೇಲೇ ನಾನು ಕ್ವಶನ್ಸ್ ತೆಗೆದಿದ್ದೆ. ತುಂಬ ಕ್ವಶನ್ಸು ಈಸಿ ಇತ್ತು. ಆಮೇಲೆ ಕಾನ್ಸೆಪ್ಟ್ ಯಾರು ಚೆನ್ನಾಗಿ ಓದ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಅದು ಚೆನ್ನಾಗಿ ಆನ್ಸರ್ ಮಾಡ್ಬೋದಿತ್ತು, ಆ ರೀತಿ ಇತ್ತು. ಫ್ಯಾಕ್ಟ್ಸು ಕೇಳಿದ್ದೆ, ಇವನ್ ಸೈನ್ಸು, ಎನ್ವೈರ್ಮೆಂಟ್ ಕ್ವಶನ್ಸ್ ಎಲ್ಲ ಟಾಪಿಕ್ಸ್ನು ಕವರ್ ಮಾಡಿದ್ದೆ. ಆದರೆ ತುಂಬ ಜನ ಸ್ಕೋರ್ ಮಾಡಿಲ್ಲ. ನನ್ನ ಪ್ರಕಾರ ಅದರಲ್ಲಿ ಒಂದು 75 ಮಾರ್ಕ್ಸ್ ತೆಗಿಬೇಕಿತ್ತು. ನಿಮ್ಮ ಬೇಸಿಕ್ಸು ಸ್ಟ್ರಾಂಗ್ ಇತ್ತು ಅಂತಂದರೆ 75 ಬರಬೇಕಿತ್ತು. ಆದರೆ ತುಂಬ ಸ್ಟೂಡೆಂಟ್ಸು ಬಂದಿಲ್ಲ. ಅಂದರೆ ನಿಮ್ಗೆ ಅಲ್ಲಿ ತಿಳ್ಕೊಂಬಿಡಿ, ನಿಮ್ಮ ಬೇಸಿಕ್ಸು ತುಂಬ ವೀಕ್ ಇದೆ ಅಂತ. ನೀವು PC, PSI ಓದ್ತಿದ್ರು, UPSC ಓದ್ತಿದ್ರು, KPSC ಓದ್ತಿದ್ರು, ಅದು ಎಲ್ಲದಕ್ಕೂ ಫೌಂಡೇಶನ್ NCERT DSRT. ಈ NCERT DSRTನೇ ನೀವು ಇಷ್ಟೊಂದು ಪರ್ಫೆಕ್ಟ್ ಇಲ್ಲ ಅಂತಂದರೆ, ಫೌಂಡೇಶನ್ ಚೆನ್ನಾಗಿಲ್ಲ ಅಂತಂದರೆ, ನೀವು ಎಷ್ಟೇ ದೊಡ್ಡ ಬಿಲ್ಡಿಂಗ್ ಕಟ್ಟೋದು ಅದು ಕೊಲ್ಯಾಪ್ಸ್ ಆಗುತ್ತೆ. ಅದಕ್ಕೋಸ್ಕರ ಈ NCERT DSRT ಅನ್ನೋದು ಫೌಂಡೇಶನ್. ನಿಮ್ಗೆ ಯಾವುದೋ ಒಂದು ಕಾನ್ಸೆಪ್ಟು, ಈಗ ನ್ಯೂಟನ್ ಲಾ ಆಫ್ ಮೋಷನ್ ಅರ್ಥ ಮಾಡ್ಕೋಬೇಕು ಅಂದರೆ ನೀವು 8th ಓದೋಕ್ಕೆ ಸ್ಟಾರ್ಟ್ ಮಾಡಿದಾಗ ನ್ಯೂಟನ್ಸ್ ಲಾ ಆಫ್ ಮೋಷನ್ ಅರ್ಥ ಆಗುತ್ತೆ. ನ್ಯೂಟನ್ಸ್ ಲಾ ಆಫ್ ಮೋಷನ್ ಅರ್ಥ ಆದರೆ ರಾಕೆಟ್ ಸೈನ್ಸ್ ಅರ್ಥ ಆಗುತ್ತೆ. ನ್ಯೂಟನ್ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಅರ್ಥ ಆಯಿತು ಅಂದರೆ ನಿಮಗೆ ರಾಕೆಟ್ ಟೆಕ್ನಾಲಜಿ ಅರ್ಥ ಆಗುತ್ತೆ, ಹೆಂಗೆ ಹೋಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಮೊಮೆಂಟ್ ಆಫ್ ಇನರ್ಷಿಯಾ ಅಂದ್ರೇನು ಗೊತ್ತಾಯ್ತು, ಯಾಕೆ ಎಸ್ಕೇಪ್ ವೆಲಾಸಿಟಿ ಅಂದ್ರೇನು, ಭೂಮಿಯಿಂದ ರಾಕೆಟ್ ಎಸ್ಕೇಪ್ ಆಗಬೇಕು ಅಂತಂದರೆ ಎಷ್ಟು ವೆಲಾಸಿಟಿ ಕೊಡಬೇಕು, ವೆಲಾಸಿಟಿ ಅಂದ್ರೇನು, ಇವೆಲ್ಲ ಬೇಸಿಕ್ ಫಂಡಮೆಂಟಲ್ಸು ನಿಮಗೆ ಗೊತ್ತಾಗೋದು ಹೈಸ್ಕೂಲ್ ಬುಕ್ಸಲ್ಲಿ ಅಥವಾ NCERTಯಿಂದ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಬಟ್ ಆದರೆ ತುಂಬ ಜನ NCERT ಬುಕ್ಸ್ನ ಓದ್ತಾ ಇಲ್ಲ. ಕಾರಣ ಏನಂತಂದರೆ ಡೈವರ್ಷನ್, ತುಂಬ ಮಿಸ್ಗೈಡ್ ಮಾಡಿದ್ದಾರೆ. ಅವೆಲ್ಲ ಓದೋದು ಬೇಡ. ತುಂಬ ಜನ ಅದನ್ನು ಮಿಸ್ಗೈಡ್ ಮಾಡಿ ಬರೀ ಒಂದು ಬುಕ್ ಓದ್ರಿ, ಈ ಬುಕ್ಕಲ್ಲಿ ಎಲ್ಲ NCERTನ ನಾವು ಕಂಬೈನ್ ಮಾಡಿಬಿಟ್ಟಿದ್ದೀವಿ, ಈ ಇದರಲ್ಲಿ DSRTನ ಕಂಬೈನ್ ಮಾಡಿದ್ದೀವಿ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆದರೆ ಸಂಪೂರ್ಣವಾಗಿ ಮಾಡಿಲ್ಲ. ಅದರಿಂದ ಕೆಲವು ಕಂಪ್ಲೀಟಾಗಿ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ NCERTನ ತುಂಬ ಜನ ಓದ್ತಾ ಇಲ್ಲ. ಆಮೇಲೆ ಅದಕ್ಕೆ ಅದು ಏನಾಗ್ತಿದೆ ಅದ್ರ ಬಗ್ಗೆ ಮಾಹಿತಿನೂ ಹೇಳ್ತಾ ಇಲ್ಲ. ತುಂಬ ಜನ ಹೇಳಿದ್ದಾರೆ ಯೂಟ್ಯೂಬಲ್ಲಿ, ತುಂಬ ಜನ ಎಕ್ಸ್ಪ್ಲೈನ್ ಮಾಡಿದ್ದಾರೆ NCERT DSRT ಇಂಪಾರ್ಟೆನ್ಸ್ ಹೇಳಿದರೆ. ಬಟ್ ಇನ್ನೂ ಅದ್ರ ಅವೇರ್ನೆಸ್ ತುಂಬ ಆಗಿಲ್ಲ. ಯಾಕೆಂತಂದರೆ ಅದು ಎಸ್ಪೆಷಲಿ UPSC ಓದೋರು NCERT ಓದ್ತಾರೆ, KPSC ಓದೋರು DSRT ಓದ್ತಾರೆ. ಈ ನಮ್ಮ PC, PSI ಓದೋರು ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಅದು ಗ್ರೂಪ್ C, PSI, PC ಓದೋ ಹುಡುಗರು ನೆಗ್ಲೆಕ್ಟ್ ಮಾಡ್ತಾರೆ. ಜಸ್ಟ್ ಆ ಕ್ಷಣಕ್ಕೆ ಕೆಲವರು ಯಾರೋ ಒಂದೆರಡು ಬುಕ್ ಓದ್ಬಿಟ್ಟು ಪಾಸ್ ಆಗಿರ್ತಾರೆ ಅಂತ ಕೇಳ್ಕೊಂಬಿಟ್ಟು ಅವರು ಅದೇ ಥರ ಟ್ರೈ ಮಾಡೋಕೆ ಹೋಗ್ತಾರೆ, ಫೇಲ್ ಆಗ್ತಾರೆ. ಬಟ್ ಈಗ ಬರ್ತಿರೋ ಕ್ವಶನ್ ಪೇಪರು ನಿಮ್ಮ ಫಂಡಮೆಂಟಲ್ಸ್ ತುಂಬ ಸ್ಟ್ರಾಂಗ್ ಇತ್ತು ಅಂತಂದರೆ ನೀವು ಅಷ್ಟೇ ಮುಂದೆ ಎಕ್ಸಾಮ್ಸ್ನ ಕ್ಲಿಯರ್ ಆಗುತ್ತೆ. ಯಾಕೆಂದರೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಬರ್ತಾ ಇದೆ. ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಬರ್ತಾ ಇದ್ದಾಗ ನೀವು ಅದನ್ನು ಆನ್ಸರ್ ಮಾಡಬೇಕು ಅಂತಂದರೆ ನಿಮಗೆ ಬೇಸಿಕ್ ಕಾನ್ಸೆಪ್ಟ್, ಫಂಡಮೆಂಟಲ್ಸ್, ನಿಮ್ಮ ಪರಿಕಲ್ಪನೆ, ಮೂಲ ಪರಿಕಲ್ಪನೆಗಳಂತ ಏನು ಕರೀತಾರೆ, ಅವು ತುಂಬ ಸ್ಟ್ರಾಂಗ್ ಇರಬೇಕು. ನಿಮ್ಗೆ ಆ ಬೇಸಿಕ್ ಪರಿಕಲ್ಪನೆಗಳು ತುಂಬ ಸ್ಟ್ರಾಂಗ್ ಇರಲಿಲ್ಲ ಅಂತಂದರೆ ನೀವು ಎಕ್ಸಾಮ್ಸಲ್ಲಿ ಅರ್ಥ ಮಾಡ್ಕೊಂಡು ಕಷ್ಟ ಆಗುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಪೈಥಾಗರಸ್ ಥಿಯರಮ್. ನಿಮ್ಗೆ ಪೈಥಾಗರಸ್ ಥಿಯರಮ್ನ ಎಲ್ಲ ಓದಿರ್ತೀರಾ, SLCನಲ್ಲಿ ಅದನ್ನು 5 ಮಾರ್ಕ್ಸ್ಗೆ ಥಿಯರಮ್ನು ಬಿಡಿಸಿರ್ತೀರಾ, ಗೊತ್ತಾಗ್ತಿದೆಯಾ? ತುಂಬ ಜನ ಅದನ್ನ ಬಯಟ್ ಮಾಡಿರ್ತಾರೆ ಥಿಯರಮ್ನ. ಅಂದರೆ 3 ಆ್ಯಂಗಲ್ ಇರುತ್ತೆ, 3 ಆ್ಯಂಗಲಲ್ಲಿ 2 ಆ್ಯಂಗಲು ಹೈಪೋಟೆನ್ಯೂಸ್ಗೆ ಸ್ಕ್ವೇರ್ಸ್ಗೆ ಈಕ್ವಲ್ ಆಗಿರುತ್ತೆ. AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ AC ಸ್ಕ್ವೇರ್ ಅಂತ ನೀವು ಓದಿರ್ತೀರ. ಆ ಒಂದು ಕಾನ್ಸೆಪ್ಟು ನಮ್ಮ ಡೈರೆಕ್ಷನ್
ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಮೆಂಟಲ್ ಎಬಿಲಿಟಿ ಯೂಸ್ ಆಗುತ್ತೆ. ಅದೇ ರೀತಿ ಎಷ್ಟೋ ಕಾನ್ಸೆಪ್ಟು ಮಾತೃಕೆ ಆಗಿರ್ಬೋದು, ಮತ್ತು ಇನ್ನು ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಅವೆಲ್ಲ ಕಾನ್ಸೆಪ್ಟ್ಗಳು ಸಹ ನಿಮ್ಮ ಮುಂದಿನ ಎನ್ವೈರ್ಮೆಂಟಲ್ ಓದಬೇಕಾದ್ರೂ, ನಿಮ್ಮ ಮುಂದೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಓದಬೇಕಾದ್ರೆ, ನಿಮ್ಮ ಹಿಸ್ಟ್ರಿ ಓದಬೇಕಾದ್ರೆ, ನಿಮ್ಮ ಪೊಲಿಟಿ ಓದಬೇಕಾದ್ರೆ ಅವೆಲ್ಲ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಆದರೆ ಅಂಥ ಬುಕ್ಸ್ಗಳು ತುಂಬ ಈಸಿ, ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ, ಮತ್ತು ದೊಡ್ಡ ದೊಡ್ಡ ಆಥರ್ಸ್ಗಳು ಅದನ್ನು ಸೇರಿ ಬರೆದಿರ್ತಾರೆ. ಅಂಥ ಬುಕ್ಸ್ಗಳನ್ನ ನೆಗ್ಲೆಕ್ಟ್ ಮಾಡ್ತೀರಾ. ಯಾವುದೋ 2 ಎಕ್ಸಾಮ್ ಪಾಸ್ ಆಗಿರ್ತಾರೆ, ಅವ್ರು ಬರೆದ ಬುಕ್ನ ದೇವರು ಅಂತ ಭಗವದ್ಗೀತೆ ಹತ್ರ ಕಣ್ಣು ಮುಚ್ಕೊಂಡು ಓದ್ತೀರಾ. ನೀವು ಆದರೆ ಯಾವುದನ್ನ ಓದಬೇಕು, ಫಸ್ಟ್ ಯಾವುದು ಓದಬಾರ್ದು. ನನಗೆ ಅಂದ್ಬಿಟ್ಟು ಆಥರ್ ಬುಕ್ ಓದಬೇಡಿ ಅಂತ ಹೇಳ್ತಾ ಇಲ್ಲ. ಆಥರ್ ಬುಕ್ ಓದಿ, ಫಸ್ಟು ಬೇಸಿಕ್ ಕಾನ್ಸೆಪ್ಟನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಆದಮೇಲೆ ನೀವು ಆಥರ್ ಬುಕ್ಗೆ ಹೋಗಿ. ಗೊತ್ತಾಗ್ತಿದೆಯಾ? ಅದಕ್ಕೆ ಮುಂಚೆ ನೀವೇನಾದರೂ ಬೇಸಿಕ್ಸ್ ಬುಕ್ ಸ್ಕಿಪ್ ಮಾಡಿ ನೀವೇನಾದರೂ ಇದು ಮಾಡ್ತು ಅಂತಂದರೆ ಖಂಡಿತ ನಿಮಗೇನಾಗುತ್ತೆ, ಆ ಒಂದು ಫೌಂಡೇಶನ್ ಸಿಗಲ್ಲ. ಆ ಫೌಂಡೇಶನ್ ಸಿಗಲಿಲ್ಲ ಅಂತಂದರೆ ನಿಮ್ಮ ಏನು ಬೇಸಿಕ್ಸ್ ಚೆನ್ನಾಗಿಲ್ಲ ಅಂತಂದರೆ ನೀವು ಎಷ್ಟೇ ಓದಿದ್ರೂ ಅರ್ಥ ಆಗಲ್ಲ, ಬಯಟ್ ಮಾಡಬೇಕಾಗತ್ತೆ. ಆ ಬಯಟ್ ಮಾಡೋದ್ರಿಂದ ಎಷ್ಟು ದಿನ ನೆನಪಲ್ಲಿರಲ್ಲ. ತುಂಬ ಜನ ಹೇಳ್ತಾರೆ ನಂಗೆ ಕನ್ಫ್ಯೂಷನ್ ಆಯಿತು, ಎಕ್ಸಾಮ್ಸಲ್ಲಿ ಹೋಗಿ ನಾನು ಕನ್ಫ್ಯೂಷನ್ ಮಾಡಿಕೊಂಡೆ, 2 ಆನ್ಸರಲ್ಲಿ ನಂಗೆ ಕನ್ಫ್ಯೂಷನ್ ಆಯಿತು ಅಂತಂದರೆ ದ ಮೇನ್ ರೀಸನ್ ಇಂದ ದೇ ಡು ನಾಟ್ ಅಂಡರ್ಸ್ಟ್ಯಾಂಡ್ ಬೇಸಿಕ್ ಕಾನ್ಸೆಪ್ಟ್. ಗೊತ್ತಾಯ್ತಾ? ಅವರು ಚೆನ್ನಾಗಿ ಬೇಸಿಕ್ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಂಡಿರಲ್ಲ, ಒಂದು ರೀಸನ್ನು. 2ನೇದು ರಿವಿಷನ್ಸ್ ಆಗಿರಲ್ಲ, ಅದರಿಂದ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಬೇಸಿಕ್ಸ್ನ ಚೆನ್ನಾಗಿ ಓದಿ, 1-2 ಸತಿ 3-4 ಸತಿ ಓದಿ ರಿವಿಷನ್ ಮಾಡಿಕೊಂಡು ನೋಟ್ಸ್ ಮಾಡಿಕೊಂಡ್ರೆ ಸಾಕು. ಬೇಸಿಕ್ಸು ಇದು ಫೌಂಡೇಶನು. ಆ ಕ್ವಶನ್ ಪೇಪರಲ್ಲಿ 75 ಮಾರ್ಕ್ಸ್ ತೊಗೊಂಡ್ರೇ ನೀವು ನಿಮಗೆ ಬೇಸಿಕ್ಸ್ ಸ್ಟ್ರಾಂಗ್ ಇರಬೇಕು. ಹೆಂಗಿರಬೇಕು ಅಂದರೆ, ಬೇಸಿಕ್ಸ್ ಅಂದರೆ ಬರೀ ಸೈನ್ಸಲ್ಲೇ ಬರಲ್ಲ, ಮ್ಯಾಥಮೆಟಿಕ್ಸಲ್ಲೇ ಬರಲ್ಲ, ಎಲ್ಲ ಸಬ್ಜೆಕ್ಟಲ್ಲೂ ಬರುತ್ತೆ. ಗೊತ್ತಾಗ್ತಿದೆ? ನಿಮ್ಮ ಇವನ್ ಪೊಲಿಟಿಲೂ ಬೇಸಿಕ್ಸ್ ಬರುತ್ತೆ. ನಿಮಗೆ ಮಾರ್ಕೆಟ್ ಅಂದರೆ ಏನು ಅಂತ ಅರ್ಥ ಆದರೆ ಮಾತ್ರ ಎಕನಾಮಿಕ್ಸಲ್ಲಿ ಶ್ರಮ, ಬಂಡವಾಳ ಏನು ಅರ್ಥ ಆಯಿತು ಅಂತಂದರೆ ನಿಮಗೆ ಇವೆಲ್ಲ ಅರ್ಥ ಆಗುತ್ತೆ. CPI ಆಗಿರ್ಬೋದು, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆಗಿರ್ಬೋದು, ಅವೆಲ್ಲ ಅರ್ಥ ಆಗೋದು ಎಕನಾಮಿಕ್ಸಲ್ಲಿ ಬೇಸಿಕ್ಸ್ ಗೊತ್ತಿದ್ರೆ. ಯಾಕೆ ಮನುಷ್ಯ ಎಕನಾಮಿಕ್ಸ್ ವರ್ಕ್ ಆಗೋದೇ ಮನುಷ್ಯನ ಆಸೆಗಳ ಮುಖಾಂತರ, ಡಿಸೈರ್ಸ್ ಮುಖಾಂತರ. ನಿಮ್ಗೆ ಆ ಬಂಡವಾಳ ಹೆಂಗಿರುತ್ತೆ, ಬಂಡವಾಳ ಅಂದರೆ ಏನು ಅನ್ನೋದು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದರೆ ನಿಮ್ಗೆ ಇಲ್ಲಿ ಎಕನಾಮಿಕ್ಸಲ್ಲಿ ಎಷ್ಟೋ ಕಾನ್ಸೆಪ್ಟು ಅರ್ಥ ಆಗಲ್ಲ. ಗೊತ್ತಾಗ್ತದೆ? ಅದೇ ರೀತಿ ಸೈನ್ಸಲ್ಲಿ ಬಯಾಲಜಿಲಿ ಬಯೋಟಿಕ್ ಗೊತ್ತಿಲ್ಲ ಅಂತಂದರೆ, ಎಕೋಲಜಿ ಅಂದರೆ ಗೊತ್ತಿಲ್ಲ, ಎಕೋಸಿಸ್ಟಮ್ ಅಂದರೆ ಗೊತ್ತಿಲ್ಲ ಅಂತಂದರೆ ನಿಮಗೆ ಅಲ್ಲಿ ಏನು ಎನ್ವೈರ್ಮೆಂಟಲ್ ಓದಬೇಕಾದ್ರೆ ಅರ್ಥ ಆಗಲ್ಲ. ಆಲ್ಫಾ, ಬೀಟಾ ಅವೆಲ್ಲ ಅರ್ಥನೇ ಆಗಲ್ಲ. ಈ ರೀತಿ ಯಾವುದೇ ಒಂದು ನೀವು ಬೇಸಿಕ್ ಕಾನ್ಸೆಪ್ಟ್ ತೊಗೊಂಡ್ರೂ ಅದು ಬೇಸಿಕ್ಸ್ಗೆ ಲಿಂಕ್ ಇರುತ್ತೆ. ಅದನ್ನು ತುಂಬ ಈಸಿಯಾಗಿ ಬೇರೆ ಬುಕ್ಸು ಇದೆ, ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳಕ್ಕೆ ಬೇರೆ ಬುಕ್ಸ್ ಇದೆ. ಬಟ್ ಈ NCERT DSCERT ಅಷ್ಟು ನೀಟಾಗಿ ಚಿಕ್ಕ ಮಕ್ಕಳಿಗೆ ಅರ್ಥ ಮಾಡೋವಷ್ಟು ಈಸಿಯಾಗಿ ಬೇರೆ ಬುಕ್ಸ್ಗಳಿಲ್ಲ. ಇದ್ದಾವೆ, ನಾನು ತುಂಬ ಇದು ಎಕ್ಸಾಂಪಲ್ ಲೂಸೆಂಟ್ ಇರ್ಬೋದು. ಇಂಗ್ಲೀಷಲ್ಲಿ ತುಂಬ ಬುಕ್ಸ್ಗಳಿದೆ, ಕನ್ನಡದಲ್ಲಿ ಅಷ್ಟೊಂದು ಇಲ್ಲ. ಇಂಗ್ಲೀಷಲ್ಲಿ ಆ ಥರ ಬೇಸಿಕ್ಸ್ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡೋರು ತುಂಬ ಬುಕ್ಸ್ಗಳಿದೆ. ಬಟ್ ಆದರೆ ಕನ್ನಡ ಮೀಡಿಯಮಲ್ಲಿ ನೀವೇನಾದ್ರು ಬಂತು ಅಂತಂದರೆ ನೀವು DSCERT ಓದಲೇಬೇಕು, NCERT ಓದಲೇಬೇಕು ನನ್ನ ಪ್ರಕಾರ. ಅದಕ್ಕೋಸ್ಕರ ಇವನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋದನ್ನ ಪದೇ ನಾನು ಇದನ್ನು ತುಂಬ ಸತಿ ಹೇಳಿದ್ದೀನಿ ಆಲ್ರೆಡಿ. ಇದನ್ನು ಪದೇ ಏನಕ್ಕೆ ಹೇಳ್ತಾ ಇದ್ದೀನಿ, ಅದರದ್ದು ಮಹತ್ವ ಅಷ್ಟಿದೆ. ಬೇಕಾದ್ರೆ ನೀವು ಯಾರನ್ನಾದರೂ ಕೇಳಿ, ಯಾವುದೇ ಟಾಪರ್ ಇಂಟರ್ವ್ಯೂ ನೀವು ಅಟೆಂಡ್ ಮಾಡಿದಾಗ ನಿಮ್ಗೊಂದು ಕ್ಲಾರಿಟಿ ಇರುತ್ತೆ. ಏನು ಕ್ಲಾರಿಟಿ ಇರುತ್ತೆ ಅಂತಂದರೆ, ಅವರು ಹೇಳ್ತಾರೆ ಬೇಸಿಕ್ಸ್ ಬುಕ್ಸ್ ಚೆನ್ನಾಗಿ ಓದಬೇಕು, NCERT ಚೆನ್ನಾಗಿ ಓದಬೇಕು, ರಿವಿಷನ್ಸ್ ಮಾಡಬೇಕು. ನಿಮ್ಮ ರೈಟಿಂಗ್ ಸ್ಕಿಲ್ಲು ಸಹ ಇಂಪ್ರೂವ್ಮೆಂಟ್ ಮಾಡ್ಬೋದು. ಅಲ್ಲಿ ನಿಮ್ಮ ಒಂದು ಏನು ಭಾಷಾ ಕೌಶಲ್ಯನೂ ಸಹ ಅಲ್ಲಿ ಇಂಪ್ರೂವ್ ಮಾಡ್ಬೋದು. ನಿಮ್ದು ಆನ್ಸರ್ ರೈಟಿಂಗ್ ಹೆಂಗಿರಬೇಕು ಅನ್ನೋದು ಎಕ್ಸ್ಪ್ಲೇನ್ ಮಾಡೋದು. ಒಂದು essay ಬರೆಯೋಕ್ಕೆ ಯಾವ ರೀತಿ ಕಂಟೆಂಟ್ ಬೇಕು, ಎಲ್ಲ ಕಂಟೆಂಟ್ ಅಲ್ಲಿ ಸಿಗುತ್ತೆ. ಎಕ್ಸಾಂಪಲು ಸೆಕೆಂಡ್ PUCಲಿ ನೀವು ಓದಬೇಕಾದ್ರೆ ಜಿಯೋಗ್ರಫಿ ಅಥವಾ ಸೋಷಿಯಾಲಜಿ ಓದಬೇಕಾದ್ರೆ ನಿಮಗೆ essay ರೈಟಿಂಗ್ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನೀವು ನೋಡ್ಬೋದು. ಅಂದರೆ ಜಾಗತೀಕರಣ ಆಗಿರ್ಬೋದು, ಮತ್ತು ಪರಿಸರ ಮಾಲಿನ್ಯ ಆಗಿರ್ಬೋದು, ಮತ್ತು ಇನ್ನು ಸಾಮಾಜಿಕ ಬದಲಾವಣೆಗಳ ಬಗ್ಗೆ ಅಲ್ಲಿ ತುಂಬ ನೀಟಾಗಿ ಚರ್ಚೆ ಮಾಡಿರ್ತಾರೆ. ಮತ್ತು ಯಾವ ರೀತಿ ಬರೀಬೇಕು ವಿತ್ ಎಕ್ಸಾಂಪಲ್ಸು, ಆಮೇಲೆ ಇನ್ನು ಸೋಷಿಯಲಿಸ್ಟ್ಗಳು ಅದರ ಕೊಟ್ಟಿರೋ ಡೆಫಿನೇಷನ್ಗಳು ಅವನ್ನೆಲ್ಲ ಕೋಟ್ ಮಾಡಿ ಯಾವ ರೀತಿ ಬರೀಬೇಕು ಅನ್ನೋದು ನೀವು ಅಲ್ಲಿ ಕಲ್ತ್ಕೋಬೋದು. ಇದೇ ರೀತಿ ಬೇಸಿಕ್ ಬುಕ್ಸ್ಗಳು ಎಲ್ಲ ರೀತಿ ನಿಮ್ಗೆ ಹೆಲ್ಪ್ ಮಾಡ್ತವೆ. ಇವ್ರು ಇಂಟರ್ವ್ಯೂ ಸಹ ಹೆಲ್ಪ್ ಮಾಡ್ತಾವೆ. ನಿಮ್ಮ ಸುತ್ತಮುತ್ತ ಇರೋ ಜಿಯೋಗ್ರಫಿನ ಎಕ್ಸ್ಪ್ಲೇನ್ ಮಾಡ್ತವೆ, ನಿಮ್ಮ ಸುತ್ತಮುತ್ತ ಎಕನಾಮಿಕ್ಸ್ ಎಕ್ಸ್ಪ್ಲೇನ್ ಮಾಡ್ತವೆ. ನಮ್ಮ ರಾಜ್ಯದ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೋಬೋದು ಆ ಬುಕ್ಸ್ಗಳಲ್ಲಿ. PUC ಬುಕ್ಸ್ ಎಷ್ಟು ಚೆನ್ನಾಗಿದೆ, ಜಿಯೋಗ್ರಫಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಜಿಯೋಗ್ರಫಿ ದರ್ ಅಲ್ಟಿಮೇಟ್. ತುಂಬ ಅದು NCERT ಅಂತೂ ವಂಡರ್ಫುಲ್ ಬುಕ್ಸ್ಗಳು. ಗೊತ್ತಾಗ್ತಿದೆ? ಅದರಲ್ಲೇ ಕ್ವಶನ್ಸ್ಗಳು ಪಿಕ್ ಮಾಡಿ ತೆಗಿತಿದ್ದಾನೆ. ಅದರಲ್ಲೇ ಬೇಸಿಕ್ಸ್ ಬುಕ್ಕಲ್ಲಿ ಯಾಕೆ ನಾನು ಲೈನ್ ಟು ಲೈನ್ ಓದಬೇಕು, ಬೇಸಿಕ್ಸ್ ಬುಕ್ನ ಲೈನ್ ಟು ಲೈನ್ ಓದ್ತಾ ಹೋದರೆ ನಿಮ್ಗೆ ಅದರಲ್ಲೇ ಕ್ವಶನ್ಸ್ ಪಿಕ್ ಆಗ್ತವೆ. ಈಗ ನೆನ್ನೆ ನಡೆದ KPSC ಎಕ್ಸಾಮ್ ಆಗಿರ್ಬೋದು, ಅದಕ್ಕೆ ಮುಂಚೆ ಎಕ್ಸಾಮ್ ನಡೆದ್ರು, ಅದರಲ್ಲೆಲ್ಲ ಡೈರೆಕ್ಟ್ ಕ್ವಶನ್ಸ್ ಇತ್ತು. ಗೊತ್ತಾಗ್ತಿದೆ? ಅಂದರೆ NCERT ತೆಗೆದ ಜಿಯೋಗ್ರಫಿಲಿ, ಎಸ್ಪೆಷಲಿ ಜಿಯೋಗ್ರಫಿಲಿ NCERT ಡೈರೆಕ್ಟ್ ಕ್ವಶನ್ಸ್ ತೆಗೆದಿದ್ದ. ಗೊತ್ತಾಗ್ತಿದೆ? ಇತಿಹಾಸದಿಂದ ಕೆಲವೊಂದು ಡೈರೆಕ್ಟ್ ಕ್ವಶನ್ಸ್ ತೆಗೆದಿದ್ದ. ಗೊತ್ತಾಗ್ತಿದೆಯಾ? ಅದಕ್ಕಾಗಿ ಅಟ್ಲೀಸ್ಟ್ ಒಂದು 30-40% ಕ್ವಶನ್ಸು ಇನ್ KS UPSC ಕವರ್ ಆಗ್ತವೆ. ಇನ್ನು 60-70% ಆಫ್ ದಿ ಅದರ್ ಗ್ರೂಪ್ C ಎಕ್ಸಾಮ್ಸಲ್ಲಿ ಕವರ್ ಆಗ್ತವೆ. ಇನ್ನು SSB ಮತ್ತು NDA ಎಕ್ಸಾಮ್ಸು ಮತ್ತು CDS ಎಕ್ಸಾಮ್ಸ್ಗಳೆಲ್ಲ ಬರೀತು ಅಂತಂದರೆ UPSC ನಡೆಸುತ್ತಲ್ಲ ಆ ಎಕ್ಸಾಮ್ಸ್ಗಳಲ್ಲಿ ಆಲ್ಮೋಸ್ಟ್ NCERT ಪಿಕ್ ಮಾಡ್ತಾನೆ ಕ್ವಶನ್ಸ್ಗಳನ್ನ. ಇನ್ನು ನಮ್ಮ DSCERTಲಿ KPSC ಗ್ರೂಪ್ C
ಸಿಗಳಲ್ಲಂತೂ 100% ಕ್ವಶನ್ಸ್ಗಳು DSRT ಬುಕ್ಕಿಂದೆಲ್ಲ ಪಿಕ್ ಮಾಡ್ತಾನೆ. ಈಗ ಸೈನ್ಸು NCERT ಅಂದರೆ NCERT DSRT ಎರಡು ಸೇಮ್ ಸಿಲೆಬಸ್ನ ನಾವು ಅಡಾಪ್ಟ್ ಮಾಡ್ಕೊಂಡಿರೋದ್ರಿಂದ ನೀವು ಸೈನ್ಸ್ NCERT ಏನಾದ್ರು ಓದ್ರಿ, DSRTನಾದ್ರು ಓದ್ರಿ. ಬಟ್ DSRTನ ಸ್ವಲ್ಪ ಈ ಜಿಯೋಗ್ರಫಿ, ಹಿಸ್ಟ್ರಿ ಮತ್ತು ಪಾಲಿಟಿನಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ. ಇಲ್ಲಿ ನಮ್ಮದು ರೀಜನಲ್ ಜಿಯೋಗ್ರಫಿ ಹೇಳ್ಬೇಕಾಗುತ್ತೆ, ರೀಜನಲ್ ಎಕನಾಮಿಕ್ಸ್ ಹೇಳ್ಬೇಕಾಗುತ್ತೆ, ಕರ್ನಾಟಕ ಎಕನಾಮಿಕ್ಸ್ ಆಗಿರ್ಬೋದು, ಕರ್ನಾಟಕ ಹಿಸ್ಟ್ರಿ ಹೇಳ್ಬೇಕಾಗಿರೋದ್ರಿಂದ ಸ್ವಲ್ಪ ಹಿಸ್ಟ್ರಿನಲ್ಲಿ ಚೇಂಜ್ ಆಗುತ್ತೆ. ಬಿಟ್ಟರೆ ಸೈನ್ಸ್ ಅಂತೂ ಸೇಮ್, ಎಕನಾಮಿಕ್ಸು ಸೇಮ್ ಇದೆ. ಫಸ್ಟ್ PU ಸೆಕೆಂಡ್ PU ಎಕನಾಮಿಕ್ಸ್ NCERT DSRT ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿದೆ. ನೀವು ಯಾವ ಬುಕ್ಸ್ ಆದ್ರೂ ತೊಗೊಂಡು ಓದ್ಬೋದು. ನಿಮಗೆ ಕ್ಲಾರಿಟಿ ಬೇಕು ಅಂದರೆ ನಾನು ಒಂದು ವೀಡಿಯೋ ಮಾಡಿದ್ದೀನಿ, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ NCERT ಆ್ಯಂಡ್ DSRT ಅಂತ. ಮತ್ತು ಯಾವುದೇ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಆ ಯೂಟ್ಯೂಬಲ್ಲಿ, ನೀವು ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗ್ತಿದೆ. ಹಾಗಾಗಿ ಇಷ್ಟು ನಾನು ಈ ವಿಚಾರಗಳನ್ನು ಹೇಳಬೇಕಿತ್ತು. ನಿಮ್ಮ ಫೌಂಡೇಶನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಅದಕ್ಕೆ ಆ ಟೆಸ್ಟ್ಗಳನ್ನ ಯಾಕೆ ಅಟೆಂಡ್ ಮಾಡಿ ಫ್ರೀಯಾಗಿ ಕೊಟ್ಟಿದ್ರು ಅಂತಂದರೆ, ನಾನು ಇನ್ನೊಂದು ಟೆಸ್ಟ್ನ ಫ್ರೀಯಾಗಿ ಕೂಡ ಕೇಳ್ತೀನಿ ಅವರಿಗೆ. ಅಂದರೆ ನೆಕ್ಸ್ಟ್ ವೀಕಲ್ಲಿ ಇನ್ನೊಂದು ಟೆಸ್ಟ್ ಕೊಡ್ತಾರೆ DSRTದು, ಅದು ನಾನೇ ಪೇಪರ್ ಸೆಟ್ ಮಾಡಿದ್ದೀನಿ, ಅದನ್ನು ಅಟೆಂಡ್ ಮಾಡಿ. ಬೇಸಿಕ್ಸ್ನ ಚೆನ್ನಾಗಿ ಓದ್ಕೊಂಡು ಅಟೆಂಡ್ ಮಾಡಿ, ನಿಮ್ಮ ಸ್ಕೋರ್ ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗ್ತಿದೆ. ಇನ್ನೂ ಸ್ವಲ್ಪ ಡಿಫಿಕಲ್ಟಿ ಇರುತ್ತೆ ಅದು. ಇನ್ನು ಈಗ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಈ ಪೇಪರಲ್ಲಿ ತುಂಬ ಕಡಿಮೆ ಕೊಟ್ಟಿದ್ವಿ, ಇನ್ನೂ ಸ್ವಲ್ಪ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೇಳಿದ್ವಿ. ಅಂದರೆ ನಿಮಗೆ ಎಕ್ಸಾಮ್ನ ಪ್ಯಾಟ್ರನ್ಗೆ ನಿಮ್ಮನ್ನ ಸೆಟ್ ಮಾಡಬೇಕು, ನಿಮ್ಮ ಮೆಂಟಲಿನ ಫಿಕ್ಸ್ ಮಾಡಬೇಕು ಅನ್ನೋದಕ್ಕೋಸ್ಕರ ಆ ಥರ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ನ ಫ್ರೇಮ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಅರ್ಥ ಮಾಡಿಕೊಂಡು ನೀವು ಅದನ್ನು ಟೆಸ್ಟ್ನ ಅಟೆಂಡ್ ಮಾಡಿ. ಒಂದು. ಎರಡನೇದು, ಬೇಸಿಕ್ಸ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಓದಿ, ಈ ಬೇಸಿಕ್ ಕಾನ್ಸೆಪ್ಟ್ನ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ವಿತ್ ಎಕ್ಸಾಂಪಲ್ಸ್ಗಳು ಓದ್ಕೊಳ್ಳಿ. ಅಲ್ಲಿ ಚೆನ್ನಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ, ವಿತ್ ಎಕ್ಸಾಂಪಲ್ಸು, ವಿತ್ ಪ್ರಯೋಗಗಳು, ವಿತ್ ಡಾಟಾಗಳು ಚೆನ್ನಾಗಿ ಕೊಟ್ಟಿರ್ತಾರೆ. ಅದನ್ನೆಲ್ಲ ನೀಟಾಗಿ ಓದ್ಕೊಂಡು ನೋಟ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ, ಒಂದು ಸತಿ ನೀವು ನೋಟ್ಸ್ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಇನ್ನು ಅದನ್ನೇ ಅಪ್ಡೇಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಬೇರೆ ಎಕ್ಸಾಮ್ಸ್ಗಳಿಗೆ. ಹಾಗಾಗಿ ಅದು ನಿಮ್ಮ ಮೂಲಭೂತ ಅಧ್ಯಯನ. ಯಾರು ಫಸ್ಟ್ ಟೈಮ್ ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದಕ್ಕೆ ಬಂದಿದ್ದೀರ ಅಂದರೆ ಫಸ್ಟ್ ಯು ರೀಡ್ NCERT DSRT, ದೆನ್ ಮೂವ್ ಆನ್ ಟು ಆಥರ್ ಬುಕ್. ಅರ್ಥ ಆಯ್ತಾ? ಅಲ್ಲಿವರೆಗೆ ಯಾರೇ ಏನು ಹೇಳಿ, ನೀವು ಬೇಕಾದ್ರೆ ರಿಸರ್ಚ್ ಮಾಡಿ. NCERT DSRT ತುಂಬ ಇಂಪಾರ್ಟೆಂಟು, ಅದು ಎಸ್ಪೆಷಲಿ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ. ಹಾಗಾಗಿ ಇಷ್ಟು ನಾನು ಈ ವಿಚಾರ ನಿಮಗೆ ಕನ್ವೆ ಮಾಡಬೇಕಿತ್ತು, ಇಂಪಾರ್ಟೆನ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕಿತ್ತು. ನನ್ನ ಪ್ರೀತಿ ವಿದ್ಯಾರ್ಥಿಗಳು ಮಿಷನ್ ಎಕ್ಸ್ ಏನು PSI ಮಿಷನ್ ಎಕ್ಸ್ ಓದ್ತಿರೋರು, ನೆಕ್ಸ್ಟು ಮೇ 2ನೇ ತಾರೀಕು ಅಥವಾ KS ಎಕ್ಸಾಮ್ ಮುಗಿದ ಮೇಲೆ, ನಾನು ಸ್ವಲ್ಪ KS ಎಕ್ಸಾಮ್ ಇರೋದ್ರಿಂದ ಅದು ಮುಗಿದ ಮೇಲೆ ನಿಮಗೆ ನೀಟಾಗೆ ಸೆಕೆಂಡ್ ಪೇಪರ್ನ ಹೇಳ್ತಾ ಹೋಗ್ತೀನಿ. ನೀವು ಹೇಳೋದನ್ನ ಫಾಲೋ ಮಾಡಿ. ಈಗ ಸೀರಿಯಸ್ ಆಸ್ಪಿರೆಂಟ್ಸು ಕ್ವಶನ್ಸ್ಗಳನ್ನ ಬೇಸಿಕ್ಸ್ ಬುಕ್ಕಿಂದ ಕ್ವಶನ್ಸ್ಗಳು ಹೆಂಗೆ ತೆಗಿಬೇಕು ಅಂತ ನಾನು ಹೇಳ್ಕೊಟ್ಟಿದ್ದೀನಿ, ನೀವು ಅದನ್ನು ಫಾಲೋ ಮಾಡ್ತಿದ್ದೀರ ಅಂದ್ಕೊತೀನಿ. ಹಾಗಾಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡು ಬೇಸಿಕ್ಸ್ನ ಚೆನ್ನಾಗಿ ಓದ್ಕೊಳ್ಳಿ, DSRTನ ಚೆನ್ನಾಗಿ ಓದ್ಕೊಳ್ಳಿ. ಅರ್ಧ ಕುಡೀರಿ ಅಂದರೆ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಕುಡಿಯೋದಲ್ಲ, ಮನನ ಮಾಡ್ಕೊಳ್ಳಿ. ಅಷ್ಟು ಫೆಮಿಲಿಯರ್ ಆಗಬೇಕು, ನೀವು ಆ ಬುಕ್ಸ್ಗಳಿಗೆ ಫೆಮಿಲಿಯರ್ ಆಗಬೇಕು, ಲೈನ್ ಟು ಲೈನ್ ಗೊತ್ತಿರಬೇಕು, ಯಾವ ಪೇಜಲ್ಲಿ ಯಾವ ಕಾನ್ಸೆಪ್ಟ್ ಇದೆ ಅಂತ ಗೊತ್ತಿರಬೇಕು. ಯಾವುದೇ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡು ಅಂತಂದರೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಬೇಕಿರಬೇಕು. ಆ ರೀತಿ ನೀವು ಓದಿದ್ರೆ ಮುಂದಿನ ಬರೋ ಎಕ್ಸಾಮ್ಸ್ಗಳನ್ನ ತುಂಬ ಈಸಿಯಾಗಿ ಕ್ಲಿಯರ್ ಮಾಡ್ತೀರಾ, ತುಂಬ ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡ್ತೀರಾ, ಗೊತ್ತಾಗ್ತಿದೆಯಾ? ಇಷ್ಟು ನಾನು ಹೇಳಬೇಕಾದ ವಿಚಾರಗಳು ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊತೀನಿ. ನಿಮ್ಗೆ ಅರ್ಥ ಆಗಿದ್ರೆ NCERT DSRT ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಈ ಒಂದು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಮತ್ತು ಇನ್ನೂ ಏನಾದರೂ ನಿಮ್ಗೆ NCERT DSRT ಬಗ್ಗೆ ಇನ್ನೂ ಕ್ಲಾರಿಫಿಕೇಷನ್, ಅದು ಇನ್ನೂ NCERT DSRT ಹೆಂಗೆ ಓದಬೇಕು, ಹೆಂಗೆ ಅರ್ಥ ಮಾಡ್ಕೋಬೇಕು, ಹೆಂಗೆ ನೋಟ್ಸ್ ಮಾಡ್ಕೋಬೇಕು ಅನ್ನೋ ಏನಾದ್ರು ವೀಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ. ನಾನು ಕಮೆಂಟ್ ಹೆಚ್ಚು ಯಾವುದು ಕಮೆಂಟ್ ಬರುತ್ತೆ ಆ ಕಮೆಂಟ್ಗೆ ನಾನು ಆ ಟಾಪಿಕ್ ಮೇಲೆ ನಾನು ವೀಡಿಯೋ ಮಾಡ್ತೀನಿ. ಅರ್ಥ ಆಯ್ತಾ? ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಮುಂದೆ ಎಕ್ಸಾಮ್ಸ್ ಬರೋದಿದೆ, ಚೆನ್ನಾಗಿ ಪ್ರಿಪರೇಷನ್ ಮಾಡಿದರೆ ನಿಮ್ಮ ಎಲ್ಲ ಜರ್ನಿನೂ ತುಂಬ ಈಸಿ ಆಗುತ್ತೆ, ಸ್ಮೂತ್ ಗೋಯಿಂಗ್, ಮತ್ತು ಎಕ್ಸಾಮಲ್ಲಿ ಕ್ಲಿಯರ್ ಮಾಡ್ತೀರಾ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಎಕ್ಸಾಮ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಡೂ ವೆಲ್. ಥ್ಯಾಂಕ್ ಯು ಸೊ ಮಚ್.